ಎಸ್, ರಾಜ್ಯ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತಹ ಶಾಸಕರುಗಳನ್ನ ಸಮಾಧಾನ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. 1-to-1 ಪರ್ಸನಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಮಯಾವಕಾಶ ಸಿಕ್ಕಿದ್ದೇ ತಡ. ಶಾಸಕರು 2 ವರ್ಷಗಳಿಂದ ಕಾದಿಟ್ಟುಕೊಂಡಿದ್ದಂತಹ ಆ ಹೃದಯದ ಒಳಗಿನ ಬೆಂಕಿಯ ಜ್ವಾಲೆಯನ್ನ ಬುಸ್ ಬುಸ್ ಅಂತ ಸುರ್ಜೇವಾಲಾ ಅವರ ಮುಂದೆ ಬಿಡ್ತಾ ಇದ್ದಾರೆ. ಆ ಬೆಂಕಿಯ ಜ್ವಾಲೆಗೆ ಸುಟ್ಟು ಭಸ್ಮ ಆಗಿಲ್ಲ ಅಷ್ಟೇ. ಹೌದು, ಅಂದ್ರೆ ನೀವು ಶಬ್ದಾರ್ಥ ಹೋಗ್ಬೇಡಿ, ಭಾವಾರ್ಥ ತಗೊಳ್ಳಿ. ಅಂದ್ರೆ ಅಷ್ಟು ಅವರ ಬೇಗುದಿ ಆ ಬೆಂಕಿಯ ಜ್ವಾಲೆಯಾಗಿ ಬರ್ತಾ ಇದ್ರೆ ಸುರ್ಜೇವಾಲಾರು ನಡಿಗೆ ತರ ಅವರು ಯಪ್ಪ ಇದು ಇವತ್ತು ಈ ವರ್ಷಕ್ಕೆ ಇದು ಬಗೆಹರಿಯೋದಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಹೊರಗಡೆ ಬಂದು ಏನ್ ಮೀಟಿಂಗ್ ಮಾಡಿದ್ವಿ, ಏನ್ ಮಾತಾಡಿದ್ವಿ 1-to-1 ಅನ್ನೋದನ್ನು ಒಬ್ಬೊಬ್ರು ಒಂದೊಂದು ರೀತಿ ಸ್ವಾರಸ್ಯಕರವಾಗಿ ಹೇಳ್ತಾ ಇರೋದನ್ನ ನೋಡಿದರೆ ಕೇಳಲು 2 ಕಿವಿ ಸಾಲದು. ಹಾಗಾದರೆ ಅನುದಾನದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ರಾಜು ಕಾಗೆ ಅವರು. ಅದೇ ರೀತಿ BR ಪಾಟೀಲ್ ಅವರು ಮಾತಾಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ, KPCC ಪಟ್ಟ, ಅನುದಾನದ ಕೊರತೆ, ಬಣ ರಾಜಕೀಯ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಸುರ್ಜೇವಾಲಾ ಅವರ ಬಳಿ ಶಾಸಕರು ಮಾತನಾಡಿದ್ದಾರೆ. ಇನ್ನು BR ಪಾಟೀಲ್ ಆರೋಪಕ್ಕೆ ಸುರ್ಜೇವಾಲಾ ಅವರೇ ಬೆಚ್ಚಿ ಬಿದ್ದಿದ್ದಾರಂತೆ. ಸಾಲು ಸಾಲು ದೂರು ಕೊಟ್ಟಿದ್ದೇನೆ, ನನ್ನ ಮಾಹಿತಿ ಕೇಳಿ, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಪಾಟೀಲ್ ಹೇಳಿದ್ದಾರೆ. ಇನ್ನು ರಾಜು ಕಾಗೆ ಕೂಡ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಶಾಸಕರಿಗೆ ಸ್ಪಂದಿಸದ ಸಚಿವರ ವಿರುದ್ಧ ಕ್ರಮ ತನಿಖೆ ಕೈಗೊಳ್ತೀವಿ ಅಂತ ಸುರ್ಜೇವಾಲಾ ಭರವಸೆ ನೀಡಿದ್ದಾರಂತೆ. ಮನೆಯವರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಇವತ್ತದಲ್ಲ, ಮನೆಯವರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಇವತ್ತದಲ್ಲ ಅಲ್ಲ. ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ. ಇದೇ ಪ್ರೋಗ್ರಾಮ್ ಲೆಫ್ಟ್ ಹೈಕಮಾಂಡ್ ಅಂಡ್ CM ಅವಶ್ಯಕ ಯಾರು ಹೇಳಿ. ಹೈಕಮಾಂಡ್ ಅವರು ಡಿಸೈಡ್ ಇದು ಸರಿ ಇದೆ. ಅದೇ ನಾನು 3ನೇ ಸಲ ಮಾಧ್ಯಮಕ್ಕೆ ಹೇಳ್ತಾ ಇರೋದು. ನಾನು ಭೇಟಿ ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಹೇಳೋದನ್ನು ಹೇಳಿದ್ದೀನಿ ಅಂತ ಹೇಳಿದ್ದೀನಿ, ಅದೆಲ್ಲ ಬಹಿರಂಗವಾಗಿದೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಹೌದು, ಲಕ್ಕಿನೇ ಮತ್ತೆ ಅವರು ಲಕ್ಕಿ CM ಮತ್ತೆ ನನ್ನ ಮೊನ್ನೆ ನಾನು ಏನು ಹೇಳಿದ್ದೆಲ್ಲ ಅದನ್ನೆಲ್ಲ ಸ್ಪಂದಿಸಿ ಕೆಲವೇ ದಿನಗಳಲ್ಲಿ ನಿಮಗೆ ಸಮಾಧಾನ ಆಗೋ ಥರ ನಾವು ಅದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು. ಆಗಬಹುದು, ನಿರೀಕ್ಷೆ ಮಾಡ್ತೀವಿ. ಹೇಳಿದ್ದಾರೆ ಅನುದಾನ ಸಚಿವರಿಗೆ ನಾವೆಲ್ಲ ಸೂಚನೆ ಕೊಡ್ತೀವಿ, ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಕರೆದಿದ್ದಾರೆ. ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನಲ್ಲಿರೋ ಅಭಿಪ್ರಾಯಗಳನ್ನ ತಿಳಿಸ್ತೀನಿ, ಆಮೇಲೆ ನಿಮ್ಗೆಲ್ಲ ಮಾತಾಡ್ತೀನಿ. ಅದನ್ನು ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ ಮತ್ತು ನೀವು ಮಾತಾಡ್ತೀನಿ. ನೀವು ಬೆಳಗ್ಗೆ ನೀವು ಮಾತನಾಡಿದ ವಿಚಾರಕ್ಕೆ ನೋಟಿಸ್ ಕೊಡ್ತಾರೆ. ನನಗೆ ನೋಟಿಸ್ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೀನಿ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ.